ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿ ಹೋಗುತ್ತಾ ಇದ್ದೀರಿ ಎಂಬುದಾಗಿ ನೋಡುತ್ತೀರಾ? ಕೇಬಲ್ ಕಾರ್ನಲ್ಲಿ ಹೋಗುತ್ತಾ ಇದ್ದೇವೆ. ಯುರೋಪ್ ಖಂಡದಲ್ಲಿ ಆಸ್ಟ್ರಿಯಾ ಎಂಬುದಾಗಿ ಒಂದು ದೇಶ ಇದೆ. ಜರ್ಮನಿ ದೇಶದ ಪಕ್ಕ ಇದು ಆಲ್ಪ್ಸ್ ಪರ್ವತ. ಆಲ್ಪ್ಸ್ ಮೌಂಟೇನ್ ಯುರೋಪ್ ಪೂರ್ತಿ ಅನೇಕ ದೇಶಗಳಲ್ಲಿ ಇದು ಹಾಗೆ ಹರಡಿದೆ ಅಲ್ಲವಾ? ಈ ರೀತಿ ಪರ್ವತ ಪ್ರದೇಶದಲ್ಲಿ ಕೇಬಲ್ ಕಾರ್ನಲ್ಲಿ ನಾವು ಬೆಟ್ಟಗಳ ಮಧ್ಯೆ ಹೋಗುತ್ತಾ ಇದ್ದೇವೆ. ಮಳೆ ಬರುತ್ತಾ ಇದೆ, ವೆದರ್ ಚಿಲ್ಲೆಂಬುದಾಗಿದೆ. ಆದರೆ ಬಹಳ ಸುಂದರವಾಗಿದೆ ದೇವರ ಸೃಷ್ಟಿ. ಆತನ ಸೃಷ್ಟಿಯನ್ನು ನೋಡುವಾಗ ಬಹಳ ಆಶ್ಚರ್ಯವಾಗಿ ಇದೆ. ಸರಿ, ಇಂದು ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ವಿಮೋಚನ ಕಾಂಡ 34ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ಸಂಗಡ ಇದ್ದೇನೆ. ನಿನ್ನ ಸಂಗಡ ನಾನು ಸುಮ್ಮನೆ ಇರುವುದಿಲ್ಲ, ನಾನು ನಿನ್ನ ಸಂಗಡ ಇದ್ದು ಕಾರ್ಯ ಮಾಡುವಂಥ ದೇವರು. ನೀವು ಓದುತ್ತಾ ಇದ್ದರೆ ಓದಿನಲ್ಲಿ ದೇವರು ಕಾರ್ಯ ಮಾಡುವರು. ನೀವು ಕೆಲಸ ಮಾಡುತ್ತಾ ಇದ್ದರೆ ಕೆಲಸದಲ್ಲಿ ದೇವರು ಕಾರ್ಯ ಮಾಡುವರು. ಬಿಸ್ನೆಸ್ ಮಾಡುತ್ತಾ ಇದ್ದರೆ ಬಿಸ್ನೆಸ್ನಲ್ಲಿ ಕಾರ್ಯ ಮಾಡುವರು. ಸೇವೆ ಮಾಡುತ್ತಾ ಇದ್ದರೆ ಸೇವೆಯಲ್ಲಿ ಕಾರ್ಯ ಮಾಡುವರು. ನಿಮ್ಮ ಸಂಗಡ ಇದ್ದು ಆತನು ಮಾಡುವಂಥ ಕಾರ್ಯಗಳು ಭಯಂಕರವಾಗಿರುವುದಂತೆ. ಅಯ್ಯೋ, ಏನಿದು ಇಷ್ಟು ಭಯಂಕರವಾಗಿದೆ ಎಂದು ಹೇಳುತ್ತಾರಲ್ಲ, ಆ ರೀತಿ ನಿಮ್ಮ ವಿಷಯದಲ್ಲಿ ದೇವರು ಭಯಂಕರವಾದ ಕಾರ್ಯಗಳನ್ನು ಮಾಡುವರು. ನಿಮ್ಮ ಮೂಲಕವಾಗಿ ಮಾಡುವರು. ಇದು ಹೇಗೆ ಈ ರೀತಿಯಾಗೆಲ್ಲ ನಡೆಯುತ್ತಾ ಇದೆ ಎಂದು ಕೇಳಿದರೆ, ನನ್ನ ಸಂಗಡ ಇರುವಂಥ ದೇವರು ದೊಡ್ಡವರು, ಭಯಂಕರವಾದವರು, ಭಯಂಕರವಾದ ಕಾರ್ಯಗಳನ್ನು ಮಾಡುವವರು ಎಂದು ನೀವು ಸಂತೋಷವಾಗಿ ಹೇಳಲು ಸಾಧ್ಯ. ನಾಲ್ಮಾಡಿಗೆ ಬರುವಂಥ ಕೆಲವರು ಹೇಳುತ್ತಾರೆ, ಅಲ್ಲಿ ನಡೆಯುವಂಥ ಸೇವೆಗಳು, ಆ ಕಟ್ಟಡವನ್ನೆಲ್ಲ ನೋಡಿ ಈ ಒಂದು ಗ್ರಾಮದಲ್ಲಿ ಹೇಗೆ ಇಷ್ಟು ದೊಡ್ಡ ಕಾರ್ಯ ನಡೆಯುತ್ತಾ ಇದೆ, ಭಯಂಕರವಾಗಿದೆ ಎಂದು ಹೇಳುವರು. ಅದು ನನ್ನಿಂದ ಅಲ್ಲ, ನನ್ನ ಸಂಗಡ ಇರುವಂಥ ದೇವರು ಭಯಂಕರವಾದವರು, ಭಯಂಕರವಾದ ಕಾರ್ಯಗಳನ್ನು ಮಾಡುವವರು ಎಂದು ನಾನು ಸಂತೋಷವಾಗಿ ಹೇಳುವೆನು. ನೀವು ಕೂಡ ಹೇಳಬಹುದು, ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಭಯಂಕರವಾದ ಕಾರ್ಯಗಳನ್ನು ದೇವರು ನಿಮ್ಮ ಮೂಲಕವಾಗಿ ಮಾಡುತ್ತಾರೆ, ಇಂದು ಮಾಡುತ್ತಾರೆ. ಶತ್ರುಗಳು ನಿಮ್ಮನ್ನು ನೋಡಿ ಭಯಪಡುತ್ತಾರೆ, ವಿರೋಧಿಸುವಂಥವರು ಭಯಪಡುತ್ತಾರೆ. ನಿಮ್ಮ ಮೂಲಕ ದೇವರು ಮಾಡುವಂಥ ಕಾರ್ಯಗಳು ಮತ್ತೊಬ್ಬರಿಗೆ ಭಯವನ್ನುಂಟು ಮಾಡುತ್ತದೆ. ಯಾಕಂದರೆ ಭಯಂಕರವಾದ ಕಾರ್ಯಗಳನ್ನು ಮಾಡುವಂಥ ದೇವರು ನಿಮ್ಮ ಸಂಗಡ ಇದ್ದಾರೆ. ನೀವು ನಂಬುತ್ತೀರಾ? ಆದರೂ ನಿಮ್ಮ ಸಂಗಡ ಇದ್ದಾನ? ಹೃದಯದಲ್ಲಿ ಸ್ವೀಕರಿಸಿಕೊಂಡಿದ್ದೀರಾ? ನಿಮ್ಮ ಜೀವಿತದ ಪಾಲುಗಾರನನ್ನಾಗಿ ಮಾಡಿಕೊಂಡಿದ್ದೀರಾ? ನಿಮಗೆ ಸ್ವಂತವಾಗಿ ಸ್ವೀಕರಿಸಿಕೊಂಡಿದ್ದೀರಾ? ಅಥವಾ ಏನೋ ಒಂದು ಅವಶ್ಯಕತೆ ಬರುವಾಗ ಮಾತ್ರ ದೇವರೆಂದು ಕರೆಯುತ್ತೀರಾ? ಇಲ್ಲ, ಯಾವಾಗಲೂ ಕೂಡ ಆತನನ್ನು ಸಂಗಡಲೇ ಇಟ್ಟುಕೊಳ್ಳಿರಿ. ನೀವು ಎಲ್ಲ ಕಾರ್ಯಗಳಲ್ಲೂ ಸಂಗಡ ಇರಬೇಕು. ನೀವೇ ನನಗೆ ಎಲ್ಲವೂ ಎಂಬುದಾಗಿ ಆಶ್ರಯಿಸಿಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಭಯಂಕರವಾದ ಕಾರ್ಯಗಳನ್ನು ನೋಡುವಿರಿ. ಯೇಸುವೆ, ನೀವು ಭಯಂಕರವಾದ ಕಾರ್ಯಗಳನ್ನು ಮಾಡುವಂಥ ದೇವರು. ನನ್ನ ಸಂಗಡ ಇರುತ್ತೀರಿ. ಇಂದು ನನ್ನ ಸಂಗಡ ನೀವಿದ್ದು ಭಯಂಕರವಾದ ಕಾರ್ಯಗಳನ್ನು ಮಾಡುತ್ತೀರಿ. ನನ್ನ ಶತ್ರುಗಳು, ಹಗೆ ಮಾಡುವವರು, ವಿರೋಧಿಸುವವರು ಭಯಪಟ್ಟು ನಡುಗುವರು. ನನ್ನಲ್ಲಿ ನನ್ನ ಮೂಲಕವಾಗಿ ಭಯಂಕರ ಕಾರ್ಯಗಳನ್ನು ಮಾಡುವಿರಿ. ನಾನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.